ಏನು ಮಾಡ್ತೈತಪ್ಪ ಅಂದ್ರೆ, ನಿನ್ನ ಬಕುತನ ನಿಂದಿಸಿದವನನ್ನು ಇನ್ನೂ ಕಡಿಯುವೆ ವಂಶ ಸಹಿತಲು. ಇದೊಂದು ಸೂತ್ರ ಇಂಪಾರ್ಟೆಂಟ್ ಅಷ್ಟೇ ಹೇಳಕತ್ತೇನೆ. 9ನೇ ಅಧ್ಯಾಯದ 14ನೇ ಶ್ಲೋಕ. ನಿನ್ನ ಬಕುತನ ನಿಂದಿಸಿದವನನ್ನು ಇನ್ನೂ ಕಡಿಯುವೆ ವಂಶ ಸಹಿತಲು. ನಿನ್ನ ಬಕುತನು ಎಲ್ಲಿ ಇದ್ದೊಡೆ ಅಲ್ಲೇ ಇರುತ್ತೆಯೋ. ಈ ಸೋಮನಕೊಪ್ಪದೊಳಗೆ ಜಪ ತಪ ಮಾಡಿದವ್ರು ಎಲ್ಲಿ ಇದಾರಲ್ಲ ಅಲ್ಲೇ ದೇವಿ ಇದಾಳಂತ. ನಿನ್ನ ಬಕುತನ ಗಾಳಿ ಹಾಯಲಿ ಕಿನ್ನು ಓಡುವವು ಸರ್ವ ದುರಿತವು. ಬರೀ ನಿಮ್ಮ ಗಾಳಿ ಹಾದ್ರೆ ಸಾಕ, ಅವರಲ್ಲಿರ್ತಕ್ಕಂಥ ದೋಷಗಳ ಪರಿಹಾರ ಆಕ್ಕವಂತ ನಾ ಹೇಳಕತ್ತಿಲ್ಲ, ದೇವಿ ಹೇಳಿ ಬರ್ಸಿದ್ದನ್ನು ಹೇಳಕತ್ತೀನಿ. ಇನ್ನು ನಿನಗೆ ಜೀವ ಅದು ಸತ್ಯಂದು ದಮರಗಣ. ಈಗೇನ ಪೂರ್ಣಾನಂದಪ್ಪರು ಶ್ರದ್ಧಾನಂದಪ್ಪರು ಅಂತ ಅಂತಿರಲ್ಲ ನೀವು, ಅವರು ಸೇವಾ ಮಾಡಿದಂಗೆ ಆಕಿ ಹೇಳದನ. ನಿನ್ನ ಭಜನೆ ನನ್ನ ಭಜನೆ, ಇದು 2ನೇ ಅಧ್ಯಾಯಕ್ಕೆ ಬಂದು ಮತ್ತೆ ನಿನ್ನ ಭಜನೆ 41ನೇ ಶ್ಲೋಕ. ನಿನ್ನ ಭಜನೆ ನನ್ನ ಭಜನೆ, ನಿನ್ನ ಸೇವೆ ನನ್ನ ಸೇವೆ, ನಿನ್ನ ಮೂರ್ತಿಯೇ ನನ್ನ ಮೂರ್ತಿ. ಈಗೇನು ಶ್ರದ್ಧಾನಂದ ಗುಡಿ ಕಟ್ಟಿಲ್ಲ, ನಂದು ಅಯ್ಯಪ್ಪ ನನ್ನ ಮಗನೇ. ನಿಂತ ನೋಡಿದರೆ ನೀವೇ ನಾ ನಿಜ ವಂದಳಾದೇವಿ. ಅವನು ನರನೆಂದು ಎಂಬುದು ಅಂತೈ, ಅವ ಮನುಷ್ಯ ಅಂತ ಹೆಂಗಂತೀರಿ ಶ್ರದ್ಧಾನಂದ ಅಪ್ಪಗ. ಅವರೇ ದೇವಿಯು ಸತ್ಯವಿರುತ್ತೀರಿ, ಅವರ ತಡವಿ ಉಳಿವರಾರು ತ್ರಿಲೋಕದಲ್ಲೆಂದ. ಹಿಂಗೆ 13ನೇ ಶ್ಲೋಕನಾಗಿಂದ ಒಂದು ಹೇಳ್ತಾನೆ. 13ನೇ ಅಧ್ಯಾಯದೊಳಗೆ ರಕ್ತ ಬೀಜಾಸುರ ಸಂಹಾರಕತಿ ಅಂದ್ರೆ ನಮ್ಮಲ್ಲಿರ್ತಕ್ಕಂಥ ದುಷ್ಟ ದುರ್ಗುಣಗಳು ಏನದಾವಲ್ಲ ಒಂದೇ ಮಾತನ್ನ ಹೇಳಕತ್ತೇನೆ. ಏನಪ್ಪ ಅಂದ್ರೆ, ಒಂದು ರಕ್ತದ ಬಿಂದು ಬೀಳಲಿ ಕಂದು ಅವರಂದದಲ್ಲಿ ಅಸುರರು ನಿಂದಿಯರು ಶಾರೀರ ತಾಳೆಯೇ ಆಯುಧವ ಧರಿಸಿ. ಏನು ಗೊತ್ತಾತ ನಿಮಗಿದೆ? ಒಂದು ರಕ್ತದ ಬಿಂದು ಬೀಳಲಿ ಕಂದು ಅವರ ಅಂದದಲ್ಲಿ ನಿಂತಿಯರು ಆಯುಧಗಳು ಹಿಡ್ಕೊಂಡ ಒಂದೊಂದು ಈಕೆ ಏನು ಕಡಿತಿದ್ದಳು, ಈಕೆ ಏನು ಹಿಂಸೆ ಕೊಡ್ತಿದ್ದಳು, ಯುದ್ಧ ನಡೆದಿತ್ತು. ಒಂದೊಂದು ರಕ್ತ ಒಂದೊಂದು ಕಾಳ ಬಿದ್ದು ಕೂಡಲೇ ಹೆಂಗೆ ಭಾಳ ದೊಡ್ಡ ದೊಡ್ಡ ತೆನಿ ಹಾಕವಲ್ಲ ಹಂಗೆ ಬೀಜಕಣ ಆಗಿ ಹೆಂಗೆ ನಿಂತಂತ ಆಕೆ ಅಂದಳಂತ. ಯವ್ವಾ, ಒಬ್ಬ ಮನುಷ್ಯ ರಾಕ್ಷಸನ ಜೋಡಿ ಯುದ್ಧ ಮಾಡೋದು ದೊಡ್ಡ ಕಠಿಣ ಐತಿ. ಈ ಒಂದೊಂದು ರಕ್ತ ಬಿಂದುಗೆ ಸಹಿತ ಬೀಜ ಹುಟ್ಟತಲ್ಲ, ಇನ್ನೇನು ಮಾಡೋದು? ಹಿಂಗ ಇರಲಿ ಏನೂ ಆಗಿಲ್ಲ ಇವ, ಏನೂ ಆಗಿಲ್ಲ. ಈಗ ನನ್ನ ಕನಸಿನಾಗ ಒಬ್ಬ ಓಡು ಹೋದಂತ, ಅವನಿಂದ 4 ಮಂದಿ ಓಡು ಹೋದ್ರೆ, ಅವರು ಓಡು ಹೋದ್ರೆ ಮತ್ತು ನಾವು ಓಡು ಹೋದಿವು. ಯಾಕೆ ಹೋಗಿದ್ದೆ? ಅವ್ನು ಹಾದಂತ ನಾವು ಹೋದಿವು, ನಾವು ಆದಂತ ಅವ ಮುಂದೆ ಹೋಗಿ ಕೇಳಿದವನ ಯಾವುದಕ್ಕೂ ಇಲ್ಲ, ಹಂಗೆ ಬಂದೀನಿ ಅಂತ ಅವ ಹಂಗೈತಿದೆ. ಏನೂ ಇಲ್ಲ ಅಲ್ಲಿ. ಹಂಗೆ ಏನಾದ್ರೆ ಗೊತ್ತಾಕೈತೆ ಅಪ್ಪರಿ, ಹಂಗಾಗಬಾರ್ದು. ಇಲ್ಲಿ ಒಂದಿಷ್ಟು ನೀವು ಭದ್ರತೆಯಿಂದ ಇರಬೇಕಾಗತ್ತೆ. ಇನ್ನು ಆಕೆ ದೇವಿ ಇದಕ್ಕೆ ಯುಕ್ತಿಯದೇನು ಅಂಥೇಳಿ, ಒಬ್ಬನ ಜೋಡಿ ಯುದ್ಧ ಮಾಡೋದು ಕಠಿಣ ಐತಿ, ಇದಕ್ಕೆ ಏನು ಯುಕ್ತಿ ಮಾಡ್ಬೇಕಂದಾಕಿನ ಉಪಾಯ ಏನು ಹುಡುಕೇಳಂದ್ರೆ, ಇಡೀ ಭೂಮಿಗನ ನಾಲ್ಗೆ ಚಾಚಿಬಿಟ್ಟಳಂತ ನೋಡ್ರಿ. ಕಾಳಿ ಮೂರ್ತಿ ನೋಡ್ರಿ, ಆಕೆ ನಾಲ್ಗೆ ಉದ್ದಕ್ಕನ ಐತಿ. ಈಗ ಇಡೀ ಭೂಮಿಗೆನ ನಾಲ್ಗೆ ಚಾಚಿ ಅವರನ್ನು ಚುಚ್ಚಿ ಕೊಂದು ರಕ್ತ ತಿನ್ಕೊಂತ ನಾಲ್ಗೆ ಚಪ್ಪಡಿಸ್ಕೊಂತ ಆ ಶ್ಲೋಕ ಹೇಳ್ರಿ, ಭಾಳ ಲೇಟ್ ಆಕೈತೆ ಅಂತ ಹೇಳಕತ್ತೀನ. ಹಿಂಗೆ ಅವೆಲ್ಲ ನಿಮ್ಮಲ್ಲಿರ್ತಕ್ಕಂಥ ದುಷ್ಟ ಗುಣಗಳು ಮನಸ್ಸು ತಡ್ಕೊಳಕ್ಕಾಗೋದಿಲ್ಲ ರೀ. ಒಮ್ಮೆ ನಮ್ಮ ಎಮ್ಮಿ ಬೆಣ್ಣೆ ಭಾಳ ಗಟ್ಟಿವ ಅಂದ್ರೂ ಬಿಸಿಲಿಗಿಟ್ರೆ ಕರಿಗೆ ಬಿಡ್ತೈತೆ ಅದು. ಅವನು ನಾವು ಭಾಳ ಕಂಟ್ರೋಲ್ ಮಾಡ್ಬೇಕಂತೀವ್ರಿ, ಒಮ್ಮೆ ಕಂಟ್ರೋಲ್ ಆಗೋದಿಲ್ಲ. ಹಂಗೆ ದೇವಿ ಹೆಂಗೆ ಅಷ್ಟು ಕುಡ್ದಲ್ಲ, ಹಂಗೆ ಗುರು ಮುಖಾಂತರ ನೀವು ಅದನ್ನು ನಿಗ್ರಹಿಸಬೇಕು ಅಂತ ಮುಂದೆ ಹೋಗ್ತೇನೆ. ಇನ್ನು 16ನೇ ಅಧ್ಯಾಯ ಏನು ಮಾತಾಡ್ತಾರೋ, ಇರಲಿ. ಇನ್ನು 16ನೇ ಅಧ್ಯಾಯ 16ನೇ ಅಧ್ಯಾಯದ 23ನೇ ಶ್ಲೋಕ. ನೀವೇನು ಈ ಪಾರಾಯಣ ಮಾಡಿರಲ್ಲ, ನಿಮಗಷ್ಟೇ ಅಲ್ಲ, ನಿಮ್ಮ ಮಕ್ಕಳಿಗೆ ಸಹಿತ ವಿದ್ಯೆ ಶಾಸ್ತ್ರ ವಿವೇಕ ಬರುವುದು. ಹಂಗ್ಯಾಕೆ ಬಾಯ್ ಮಾಡಕತ್ತಾರಪ್ಪ? ಗೊತ್ತಾಗಲಿಲ್ಲಪ್ಪ, ಡಿಸ್ಟರ್ಬ್ ಆತ. ಅವ್ರಿಗೆ ವಿದ್ಯಾ ಶಾಸ್ತ್ರ ವಿವೇಕ ಅಂದರೆ ಚಲೋ ಬುದ್ಧಿ ಬರ್ತೈತಿ. ವಿದ್ಯೆ ಶಾಸ್ತ್ರ ವಿವೇಕ ಬರುವುದು, ಬುದ್ಧಿ ಚೊಕ್ಕಟ್ಟು ಬುದ್ಧಿ ನೋಡ್ರಿ. ನಾ ಏನ್ರ ನಾಲ್ಕು ಚಂದಾಗಿ ಮಾತಾಡಕ್ಕೆ ಬರತ್ತೆ ಅಂತ ದೊಡ್ಡ ಗೋಮಾಜಿ ಆದ್ನ ಅಂದ್ರೆ ಯಾತ್ ಬೆತ್ತಾರ ಮಾತಾಡ್ನಿ ಅಂದ್ರೆ, ಎಬಡಿ ಹಂಗಲ್ಲದ, ಏನು ದೊಡ್ಡ ಶಾಣೆ ಆಗಿದಿಲ್ಲ ಅಂತ ಮತ್ತೊಂದು ಒಳಗೆ ಮನಸ್ಸು ಹೇಳ್ತೈತಂತ.
ಅಂದ್ರೆ ಈಗ ಲೈಟ್ ಹೋತಂದ್ರೆ ಕತ್ಲು ಬರ್ತತಿ, ಲೈಟ್ ಹೋತಂದ್ರೆ ಕತ್ಲು ಬರ್ತತಿ. ಅರಿವಿತ್ತಂದ್ರೆ ಮರು ಇರಂಗಿಲ್ಲ, ಅಲ್ಲಿ ಮರು ಇದ್ದಲ್ಲಿ ಅರಿವು ಇರಂಗಿಲ್ಲ. ಗುರು ಇದ್ದಲ್ಲಿ ನಿಮಗೆ ಬುದ್ಧಿ ಚಲೋ ಬರ್ತದೆ, ಗುರುವಿನ ನೆನಪು. ಅದಕ್ಕೆ ಹಿಂದೆ ಗುರು ಇರಬೇಕು, ಮುಂದೆ ಗುರಿ ಇರಬೇಕು. ಈ ದೇವಿ ಪಾರಾಯಣ ಮಾಡಿದ್ರಿ ಅಂದ್ರೆ ಅದೆಲ್ಲ ಬರ್ತತಿ. ವಿದ್ಯೆ ಶಾಸ್ತ್ರ ವಿವೇಕ ಬರುವುದು, ಬುದ್ಧಿ ಚೊಕ್ಕಟಬಹುದು, ಬಹುವಾಕ್ ಸಿದ್ಧಿಗಳು ದೊರಕು. ಇದು ಸತ್ಯ, ಭಾಳ ಹುಷಾರ್ಲ ಇಟ್ಕೋರಿ ನೀವು. ಬಹುವಾಕ್ ಸಿದ್ಧಿ ಅಂದ್ರೆ ಮಾತಾಡಿದ್ರಾತು ಮತ್ತು ಒಡೆದ್ರೆ ಹೋತು. ನಾ ಇದನ್ನು ಯಾಕೆ ಹೇಳಕತ್ತೇನೆ ಅಂದ್ರೆ ನಾನು ದೊಡ್ಡ ಸ್ಥಿತಿಗೆ ಹೇಳಕತ್ತಿಲ್ಲ. ನೀವು ಹಂಗೆ ಹಾದ್ಯಾಗ ಹೋಗೋ ಮುಂದೆ ಮುಳ್ಳು ಬಿದ್ದು ಅಂದ್ರೆ ತೆಗೆದಿಡುವಂಥ ಮನಸ್ಸು ಬರ್ತೈತಿ. ನೀವು ದಂಡ್ರಾಗ್ರಿ. ಒಂದು ದೀಪ ಅದು ಒಂದು ಮೇಣಬತ್ತಿಯಿಂದ ಸಣ್ಣ ಮೇಣಬತ್ತಿ ಇದ್ರೂ ದೊಡ್ಡ ಪ್ರಕಾಶವಾಗುವಂಥ ಮೇಣಬತ್ತಿ ಇನ್ನೊಂದು ಬೇಮತಿಗೆ ಬೆಳಕು ದೊಡ್ಡ ಪ್ರಮಾಣ ಆಗ್ಬೋದು. ಒಂದು ಕಡ್ಡಿ ಸಟ್ನ ಕೊರೆದ ಆಗ ಆರಿ ಹೋಗತ್ತೆ. ಕರೆ ಕಾಯಂ ಉರಿಯುವಂಥ ದೀಪ ಹಚ್ಚಿಲ್ಲ ಅನ್ನೋದು. ಹಂಗೆ ನಾ ಸಣ್ಣ ಕಡ್ಡಿ ಕೊರಕನೆ ಕೊರೆದು ಹೋಗ್ತದೆ. ಆದ್ರೆ ನೀವು ಕಾಯಂ 57 ವರ್ಷದ ಇತಿಹಾಸ ದಾಖಲೆ ಇದ್ದವ್ರು ನಿಮ್ಮ ಮುಂದೆ ನಾ ಏನು ಆದರೂ ನಾ ದೇವಿ ಮಾತು ಹೇಳಕತ್ತೇನೆ. ಹಾಂ, ಈ ಗ್ರಂಥ ಓದಿದ್ರೆ ಹಂಗೆ ಒಕ್ಕೈತೆ ಅಂತ ನೋಡ್ರಿ. ವಿದ್ಯೆ ಶಾಸ್ತ್ರ ವಿವೇಕ ಬರುವುದು, ಬುದ್ಧಿ ಚೊಕ್ಕಟಬಹುದು, ಬಹುವಾಕ್ ಸಿದ್ಧಿಗಳು ದೊರಕುವು, ಸಂತಾನಗಳು ಹೆಚ್ಚುವವು, ಸಿದ್ಧಿ ಪುರುಷ ಅನಿಸಿಕೊಳ್ಳುವನು, ನಿಮ್ಮಲ್ಲಿರ್ತಕ್ಕಂಥ ಇದ್ದ ರೋಗವು ಪರಿಹಾರವೋ, ಇದ್ದ ರೋಗವು ಪರಿಹಾರವು, ದೀನೋದ್ಧರಣಬಹುದೆನ್ನ ಚರಿತೆಯೊಳೆಂದಳಾಯೇ ದೇವಿ. ದೀನರು ದುರ್ಬಲರು ಉದ್ಧಾರ ಆಕ್ಕಾರೋ. ಎಷ್ಟನೇ ಅಧ್ಯಾಯ? 16ನೇ ಅಧ್ಯಾಯ ಮುಗಿತು. ಇನ್ನು ಅಡುಗೆ ವಾಸ ಬಂದಿಲ್ಲ. ಅಪ್ಪಾರ ನನ್ನ ತೊಡಿ ಬಿಡ್ತಾರ, ಅವಾಗ ನಾ ಬಿಡಾವ, ನೀವು ಗಟ್ಟಿ ಹೆಂಗೆ ಕೂತ್ಕೊಳ್ಬೇಕ. ಹಾಂ, ಇನ್ನು 17ನೇ ಅಧ್ಯಾಯ. 17ನೇ ಅಧ್ಯಾಯದೊಳಗೆ ಏನೈತಪ್ಪ ಅಂತಂದ್ರೆ, ಒಂದು ಸಾಕ್ಷಾತ್ ಪರಮೇಶ್ವರ ಇದಾನ. ಈಗ ನನಗೇನು ದೊಡ್ಡ ಮಾತಾಡಕತ್ತೇನಿಲ್ಲ. ನಿಂದು ಏನು ತಾಕತ್ತು ತೋತಮ್ಮ, ನೀ ಅಭ್ಯಾಸ ಮಾಡೀನಿ, ನಾ ಶಾಣೆ ಅಂತ ತಿಳ್ಕೊಂಡು ಏನ ನಿನ್ನ ಟೆಸ್ಟ್ ಮಾಡಕ್ಕೆ ಬಂದಾಳಕ್ಕೆ, ನಾನು ಟೆಸ್ಟ್ ಮಾಡಕ್ಕೆ ಬಂದಾಳ. ಹಂಗೆ ಸಾಕ್ಷಾತ್ ಪರಮೇಶ್ವರಿಗೆ ಎಲ್ಲ ಅಧಿಕಾರ ಕೊಟ್ಟಾಳ. ಈಗ ನಿಮಗೆಲ್ಲ ಇಲ್ಲಿ ಅಧಿಕಾರ ಕೊಟ್ಟಾಳ. ನಾವೇನ್ರ ಇಲ್ಲಿ ಬಣಗಡಿ ಮಾಡಿದೀವಿ ಅಂದ್ರೆ ಆಕೆ ನೋಡ್ತಿರ್ತಾಳಂತ. ಬೆಕ್ಕ ಕಣ್ಣು ಮುಚ್ಕೊಂಡು ಹಾಲು ಕುಡಿತೈತೆ, ಅದ ಮಂದಿ ಕಣ್ಣು ಮುಚ್ಚಿರೋದಿಲ್ಲ, ಅದ್ರ ಭ್ರಮೆ ಅದ. ಹಂಗೆ 17ನೇ ಅಧ್ಯಾಯದ ದೇವಿ ಆರಾಧಕರು ಲಕ್ಷ ಕೊಡ್ರಿ. ಸ್ವಲ್ಪ ಏರಾಕತಿ ಎಟ್ ಅವರು ಭಾಳ ಇಂಪಾರ್ಟೆಂಟ್ ಇದೆ. 17ನೇ ಅಧ್ಯಾಯದ 31ನೇ ಶ್ಲೋಕ. ಒಂದು ದಿವಸದಲ್ಲೆನಗೆ ಪಾರ್ವತಿ ಅಂದಳು ಒಂದು ಮಾತು. ಸಾಕ್ಷಾತ್ ಪರಮೇಶ್ವರ ಹೇಳ್ತಾನೆ ನಂದಿಗೆ. ಒಂದು ದಿವಸದಲ್ಲೆನಗೆ ಪಾರ್ವತಿ ಅಂದಳು ಒಂದು ಮಾತು, ಇದು ಏನೆಂದು ಕೇಳಿದಳು. ತೋರುವುದೆಲ್ಲವೂ ಸೋಮನ ಕೊಪ್ಪದಾಗ ಏನು ತಮ್ಮ ಇದೆ, ಆಣಿ ಬಂದೈತಿ, ಅಲ್ಲಿ ಅಡುಗೆ ಮಾಡಾಕತ್ಯಾರ, ಇಲ್ಲಿ ವೇದಿಕೆ ನಡೆದೈತಿ, ಅಲ್ಲೇನೋ ನಡೆದೈತಿ, ಏನು ತಮ್ಮ ಇದೆ, ಅಲ್ಲಿ ರೋಡ್ ಮಾಡಾಕತ್ಯಾರ, ಏನಿದೆಲ್ಲ ಅಂತ ಕೇಳಂತ. ಇವ್ರು ಯಾರೂ ಅಲ್ಲ, ಮತ್ತು ನಾನು ದೊಡ್ಡ ಮಟ್ಟದ ಅದ್ಪೈತಿ ಅಂತ ನಾನು ತಿಳ್ಕೊಂಡಿನಪ್ಪ ಕನಸಿನಾಗ. ಅವಾಗ ನಾನು ಮಾಡೇನಿಂದೆಲ್ಲ ಇಷ್ಟೆಲ್ಲ ಮಂದಿನ ಕೊಡ್ಸೇನೆ ನೋಡಿ ನನ್ನ ಹವಾ ಇನ್ನೊಂದು. ಹೌದಾ ನನ್ನ ಮಗನ ಹುಣ್ಸಾಳ ಮಾಸ್ತರ, ಹೌದು ಅಪ್ಪ ನೀನು ಮಾಡಿದಿ, ಬಾ ಇಲ್ಕೊಂಡ್ರಂದ್ರ. ಒಂದು ದಿವಸದಲ್ಲೆನಗೆ ಪಾರ್ವತಿ ಅಂದಳು ಒಂದು ಮಾತು, ಇದು ಏನೆಂದು ಕೇಳಿದಳು. ತೋರುವುದೆಲ್ಲವೋ ಸರ್ವವೆಲ್ಲವೂ ಎಣ್ಣ ಮಾಯನೆ ಎಣಲು. ಇದೆಲ್ಲ ನಾನು ಮಾಡಿದ್ದೆ ಅಣಲು. ಇಂದು ನೋಡಿರಿ ಎಣ್ಣ ಮಾಯ ನೆನು ತಂದು ಚಿಟಿಕೆಯ ಹಾಕಿದಳು ನಸು ನಗುತ್ತಲಿ ಗೌರಿ. ಆಹಾ, ಬರೀ ಒಂದು ಚಿಟಿಕೆ ಹಾಕಿಳಂತ್ರಪ್ಪ. ಬರೀ ಒಂದು ಚಿಟಿಕೆ ಹಾಕಿದ್ದಕ್ಕೆ 100 300 ಏನು ಇಡೀ ಬ್ರಹ್ಮಾಂಡ ತಯಾರಾದಂಗೆ ಆತಂತ. ಇದು ನೋಡಿ ಗದ 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 ನಡಗಾಕೈತಿ ಅಂತ ಪರಮೇಶ್ವರ ಹುಣ್ಸಾಳ ಮಾಸ್ತರ. ಯವ್ವ ತಪ್ಪಾತ. ಅವಾಗ ಹೇಳ್ತಾಳಕ್ಕೆ ಶ್ಲೋಕ ಆದ್ರೆ ಲೇಟ್ ಆಕತೆ. ಅವಾಗ ಹೇಳ್ತಾಳಂತ ಇಲ್ಲ ಮತ್ತು